ಟ್ರ್ಯಾಕ್ಟರ್ನಲ್ಲಿ ಬಂದ ರೈತರು ಕೊರಟಗೆರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಕಲ್ಲು ಗಣಿಗಾರಿಕೆ ವಿರುದ್ಧ ಕೊರಟಗೆರೆಯಲ್ಲಿ ಭುಗಿಲೆದ್ದ ರೈತರ ಆಕ್ರೋಶ. ಕಲ್ಲು ಗಣಿಗಾರಿಕೆಯಿಂದ ಮಿನಿ ಬಳ್ಳಾರಿ ಆಗ್ತಾ ಇದೆಯಾ? ಕೊರಟಗೆರೆ ಕ್ಷೇತ್ರ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಘಟಕ ಸ್ಥಾಪನೆಗೆ ವಿರೋಧಿಸಿ ರೈತ ಸಂಘ ಹಸಿರು ಸೇನೆ ಮತ್ತು ಚೀಲಗಾನಹಳ್ಳಿ ಗ್ರಾಮದ ರೈತರಿಂದ ತಾಲೂಕು ಕಚೇರಿಗೆ ಟ್ರ್ಯಾಕ್ಟರ್ ಮೂಲಕ ಬಂದು ಢೀರ್ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಚೀಲಗಾನಹಳ್ಳಿ ಸಮೀಪದಲ್ಲಿ ಅರಣ್ಯ ಪ್ರದೇಶ ಇದ್ದು ಕೆರೆ ಕಟ್ಟೆ ಇದ್ರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಸ್ಥಳ ಪರಿಶೀಲನೆ ನಡೆಸದೆ ಅನಧಿಕೃತವಾಗಿ ಬೆಂಗಳೂರು ಮೂಲದ ಗಣಿ ದಂಧೆಕೋರರಿಗೆ ಭೂಮಿ ಮಂಜೂರು ಮಾಡಿರುವ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ವಡ್ಡಿಗೆರೆ ಗ್ರಾಮ ಪಂಚಾಯಿತಿಯ ಚೀಲಗಾನಹಳ್ಳಿ ಗ್ರಾಮದ ಸಮೀಪ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ನಡೆಸಲು ಗಣಿ ದಂಧೆಕೋರರ ಹುನ್ನಾರಕ್ಕೆ ಭುಗಿಲೆದ್ದ ಆಕ್ರೋಶ. ಚೀಲಗಾನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಬೆಂಗಳೂರು ಮತ್ತು ತುಮಕೂರು ಮೂಲದ 10 ಜನರಿಗೆ 2014ರಲ್ಲಿ ತಲಾ 5 ರಿಂದ 6 ಎಕರೆ ಭೂಮಿ ಮಂಜೂರು ಮಾಡಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಪ್ರಾರಂಭಕ್ಕೆ ಅನುಮತಿ ನೀಡಬಾರದು ಎಂದು 10 ವರ್ಷದಿಂದ ಚೀಲಗಾನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ನಿರಂತರ ಹೋರಾಟ. ಕೊರಟಗೆರೆ ತಾಲೂಕಿನ ಗೌರಿಕಲ್ಲು, ಬುಕ್ಕಾಪಟ್ಟಣ, ಚೀಲಗಾನಹಳ್ಳಿ, ಇರಕಸಂದ್ರ ಕಾಲೋನಿ ಮತ್ತು ಜಟ್ಟೆ ಅಗ್ರಹಾರ ಸಮೀಪ ಮತ್ತೆ ಗಣಿಗಾರಿಕೆ ಪ್ರಾರಂಭಕ್ಕೆ ಹುನ್ನಾರ ನಡೆದಿದೆ ಎಂದು ರೈತ ಸಂಘದಿಂದ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕೊರಟಗೆರೆ ಕ್ಷೇತ್ರವನ್ನ ಮಿನಿ ಬಳ್ಳಾರಿ ಮಾಡಲು ಹೊರಟಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗಣಿಗಾರಿಕೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದರಿಂದ ಅದೀಗ ನಿಲ್ಲಬೇಕು ನಮಗೆ. ಅದರಿಂದ ದೇವಸ್ಥಾನಗಳಿಗಾಗಲಿ, ಸುತ್ತಮುತ್ತ ಕೆರೆಗಳಿಗಾಗಲಿ, ಸ್ಕೂಲ್ ಇದೆ, ಊರುಗಳಿದೆ, ಬೋರ್ವೆಲ್ಗಳಿದೆ, ಎಲ್ಲಕ್ಕೂ ತೊಂದರೆ ಆಗ್ತದೆ. ಆ ತೊಂದರೆ ನಿಲ್ಲಿಸ್ಬೇಕು ಅಂದರೆ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗ್ಬಿಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಿನ್ನೆ ಇಷ್ಟೆಲ್ಲ ಮಾತಾಡಿದ್ರು ನಿನ್ನೆನೂ ಬಂದಿದ್ದಾರೆ. ರೈತರೆಲ್ಲ ಹೋಗಿ ತಡೆದಿದ್ದೀವಿ. ಇದು ಏನಾಗಿದೆ, ಇವತ್ತು ಹೋಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಇಲ್ಲಿ ಬಂದು ಕುಂತಿದ್ದೀವಿ. ಇದಕ್ಕೆ ಬರೀ ಯಾದಗಿರಿ ಚಿಲ್ಗನಹಳ್ಳಿ ಜನನೇ ಅಲ್ಲ, ವಡ್ಡಿಗೆರೆ ಗ್ರಾಮ ಪಂಚಾಯತಿ ಜನ ಅಲ್ಲ, ತಾಲೂಕಿನಲ್ಲಿ ಇರುವಂಥ ರೈತರುಗಳೆಲ್ಲ ಇದ್ರಿಗೆ ಕೈ ಜೋಡಿಸ್ಬೇಕು. ಇದು ಎಲ್ರಿಗೂ ತೊಂದರೆ ಆಗುತ್ತೆ. ಇದರಿಂದ ಎಲ್ಲೋ ಅಲ್ಲಿ ಓಡಾಡೋ 2 ಹಳ್ಳಿಗಲ್ಲ, ಪ್ರತಿಯೊಂದು ರೋಡಲ್ಲಿರೋ ಎಲ್ಲ ಗ್ರಾಮಗಳಿಗಾಗಲಿ, ತಾಲೂಕಿನ ರೈತರಿಗೆಲ್ಲ ತೊಂದರೆ ಆಗುತ್ತೆ. ಇದು ನಿಲ್ಲಬೇಕು. ಇದ್ರ ಕಡೆ ನಮ್ಮ ಕ್ಷೇತ್ರದ ಶಾಸಕರು, ಗೃಹ ಮಂತ್ರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು. ದಯಮಾಡಿ ಜನಗಳಿಗೆ ತೊಂದರೆ ಕೊಡದಂಥ ರೀತಿ ಇದನ್ನ ಬಂದ್ ಮಾಡಿ ನಮ್ಮ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಚೀಲಗಾನಹಳ್ಳಿ ಸರ್ವೆ ನಂಬರ್ 21, ಮಜ್ಜಿಲಿ ತಾಲೂಕು ಸುರವಾಡಿ ಸರ್ವೆ ನಂಬರ್ 16, ಎರಡೂ ಕಡೆ 14 ಶಿರಾ ತಾಲೂಕು 14 ನಳೆಯರು ಬಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಸರ್. ಎಲ್ಲ 35 ಹಳ್ಳಿ ರೈತರಿಗೆ ತೊಂದರೆ ಆಗ್ತಾ ಇದೆ. ಇನ್ನೊಂದು ಜಿಂಕೆ ಇದೆ, ಮರ ಇದ್ದಾವೆ, ಇನ್ನು ನದಿಗಳಿದ್ದಾವೆ, ಕರಡಿಗಳಿದ್ದಾವೆ, ಬೇಜಾನ್ ಪ್ರಾಣಿಗಳಿದ್ದಾವೆ. ಎಲ್ಲ ಪ್ರಾಣಿಗೂ ತೊಂದರೆ ಆಗ್ತಾ ಇದೆ. ಇನ್ನೊಂದು ಸುತ್ತ ರೈತರ ಜಮೀನುಗಳು, ಪಂಪ್ಸೆಟ್ಗಳು, ಬೋರ್ಗಳಿದ್ದಾವೆ, ಎಲ್ಲ ಬಂದ ಹೋಗ್ತವೆ. 35 ಹಳ್ಳಿ ಜನಕ್ಕೆ ತೊಂದರೆ ಆಗ್ತಾ ಇದೆ ತಾನೆ. ಮಜಿಲಿ ತಾಲೂಕು ಸುರವಾಡಿ ಸರ್ವೆ ನಂಬರು, ಕೊಡಗೆರೆ ತಾಲೂಕು ಚಿಲಗಾನಹಳ್ಳಿ ಸರ್ವೆ ನಂಬರ್ 21, ಇವೆರಡೂ ಸರ್ವೆ ನಂಬರ್ ಗಣಿಗಾರಿಕೆ ಫಸ್ಟ್ ನಿಲ್ಲಿಸ್ಬೇಕು ಸ್ವಾಮಿ. ಇಲ್ಲ 35 ಹಳ್ಳಿ ಬೋರ್ಗಳು ಬಿಡಬೇಕಾಗುತ್ತೆ. ಈ ಫಸ್ಟ್ ನಿಲ್ಲಿಸ್ಬೇಕು ಸ್ವಾಮಿ. ಇದೆ ನಿಮ್ಮ ಹೆಸರೇನು? ನನ್ನ ಹೆಸರು ಬಿ ಜಯರಾಮಯ್ಯ, ಭೈರವನಗರ, ಮಜ್ಜಿಲಿ ತಾಲೂಕು. ಯಾವತ್ತಿಂದ ಹೋರಾಟ ಆಗ್ತಿದೆ ಇದು? ಮೊದಲಿಂದ ಓಡಾಡ್ತಾ ಇದ್ದೀವಿ ಸರ್. 5-6 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಅದಕ್ಕೆ ಹೌದು ಸರ್. ಈಗ ಬೇಕು ಅಂತ ಮಾಡ್ತಾರೆ. ಶಿರಾ ತಾಲೂಕಿನಲ್ಲಿ ಈಗ ಗಣಿಗಾರಿಕೆ ಮಾಡಿ ವಜಾ ಮಾಡಕ್ಕೆ ಅವರಲ್ಲಿ ತಹಶೀಲ್ದಾರ್ ವಜಾ ಮಾಡಕ್ ಬಿಟ್ಟವ್ರೆ. ಅದು ರಿಪೋರ್ಟ್ ಇದೆ, ನಮ್ಮ ಇದೆ ರಿಪೋರ್ಟ್. ಈಗ ಯಾಕೆ ಮಾಡ್ತಾ ಇಲ್ಲ ಇವರು? ಆ ಊರು ಬಂದು ಇಲ್ಲಿ ಮತ್ತೆ ಮಾಡ್ತಿದ್ದೀರಾ? ಅವರೇ ಬಂದು ಇಲ್ಲಿ ಮಾಡ್ತಾ ಇಲ್ಲ ಇವಾಗ. ಶಿರಾ ತಾಲೂಕು 14 ನಳೆಯರು ಏನು ಮಾಡ್ಯವ್ರೆ, ವಜಾ ಆಗಿದೆ. ಅವ್ರು ಬಂದು ಕೊಡಗೆರೆ ತಾಲೂಕಿನಾಗ ಮಾಡ್ತಾ ಇದ್ದಾರೆ. ಅಲ್ಲಿ ಕೊಡಲಿಲ್ಲ ಅಂತ ಇಲ್ಲಿ ಬಂದು ಮಾಡ್ತಾರೆ. ಕೊಡಗೆರೆ ತಾಲೂಕು, ಮಜ್ಜಿಲಿ ತಾಲೂಕು, 2 ತಾಲೂಕು ಮಾಡ್ತಾ ಇದ್ದಾರೆ. ಅವ್ರು ಹೇಗೆ ಬರ್ಬೇಕಿಲ್ಲ? ಇಲ್ಲಿ ಮಾಡೋರು ಇಲ್ಲ. ರೈತರು ಯಾರು 35 ಒಳಗೆ 35 ಒಳಗೂ ತೊಂದರೆ ಆಗ್ತಾ ಇದೆ. ಫಸ್ಟ್ ನಿಲ್ಲಬೇಕಿದೆ. ವಜಾ ಆಗಿಲ್ಲ, ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಈ ಆಫೀಸರ್ಗಳೆಲ್ಲ ಬಿಟ್ಟು ಕಾಳರು ಅವ್ರದ್ದು ದುಡ್ಡಾಗಂದ್ರೆ ಮಾಡ್ತಾವ್ರೆ ಒಳಗಡೆ. ರೈತರು ಸಾಯಿಸ್ತವ್ರೆ. ನಾವು ಯಾಕೆ ಓದಾಕ್ಬೇಕು ಅವ್ರಿಗೆಲ್ಲ? ಮನವಿಯನ್ನ ಮಾಡ್ತಾ ಬಂದಿದ್ದಾರೆ. ಕೂಡಲೇ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು. ಗಣಿಗಾರಿಕೆಯಿಂದ ಬಹಳ ತೊಂದರೆ ಆಗ್ತಾ ಇದೆ. ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ. ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತೇಳಿ ಬಹಳ ಸರಿ ಮನವಿ ಮಾಡಿದ್ದಾರೆ. ಯಾಕೋ ಜಿಲ್ಲಾಡಳಿತ, ಸರ್ಕಾರ ಬಹಳ
ಒಂದು ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೊರಟಗೆರೆ ತಾಲೂಕಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಈಗಾಗಲೇ ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಇವತ್ತು ಜಿಲ್ಲೆನಲ್ಲಿ ತುರುವೇಕೆರೆ ತಾಲೂಕಲ್ಲಿ ಇದೇ ಥರ ಒಂದು ಗಣಿಗಾರಿಕೆ ನಡೀತಾ ಇದೆ. ಕೊಳಗಟ್ಟ ಅನ್ನೋಂಥ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದಲೂ ರೈತರು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ಬೇರೆ ಬೇರೆ ಕಡೆ ಈಗ ಸಿರಾ ತಾಲೂಕಲ್ಲೂ ಸಹ ಗಣಿಗಾರಿಕೆ ನಡೀತಾ ಇದೆ. ಯಾವುದೇ ಮಾನದಂಡ ಇಲ್ಲ, ಯಾವಾಗ ಅಂದ್ರೆ ಅವಾಗ ತುಂಬಿಕೊಂಡು ಹೋಗ್ತಾರೆ. ಪೂರ್ತಿ ಏನು ಸರ್ಕಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಭಾಳ ಭಾರವಾದಂಥ ಅಧಿಕವಾದಂಥ ಲೋಡನ್ನು ತಗೊಂಡೋಗಿ ರೋಡಲ್ಲಿ ಇವತ್ತು ಹಾಳಾಗಿ ಹೋಗ್ತಾ ಇದೆ. ಮತ್ತು ಏನು ಟಾರ್ಪಲ್ ಮುಚ್ಚಿ ತಗೊಂಡೋಗ್ಬೇಕು ಅಂತ ಗೈಡ್ಲೈನ್ಸ್ ಇದೆ, ಅದು ಸಹ ಅವರು ಉಲ್ಲಂಘನೆ ಮಾಡ್ತಾರೆ. ಹಾಗಾಗಿ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಆದಾಯ ತರಬೇಕು ಮತ್ತು ಅವರು ಖಜಾನೆನ ತುಂಬ್ಕೋಬೇಕು ಅಂತೇಳಿ ಗಣಿಗಾರಿಕೆ ಮಾಡೋಂಥ ಜನರು ಇವತ್ತು ವಾಣಿಜ್ಯೋದ್ಯಮಿಗಳು ಇವತ್ತು ಮುದುಗಾಲಲ್ಲಿ ಬಂದು ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇರೋದ್ರಿಂದ ಈ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು. ಎಲ್ಲಿ ತೊಂದರೆ ಆಗ್ತಾ ಇದೆ, ಎಲ್ಲಿ ಸಮಸ್ಯೆ ಇದೆ ಅಂತೇಳಿ ರೈತರು ಸಾರ್ವಜನಿಕರು ಕೇಳ್ತಾರೆ. ಆ ಭಾಗದಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಹಳ್ಳಿಗಾಡಿನ ಒಂದು ಪ್ರಾಕೃತಿಕ ಅಸಮತೋಲನವನ್ನು ಉಂಟಾಗೋದನ್ನು ತಡಿಬೇಕು ಅಂತೇಳಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಏನು ಇವತ್ತು ಕೊರಟಗೆರೆ ತಾಲೂಕು ಒಂದು ಬಳ್ಳಾರಿ ಆಗಕ್ಕೆ ಇವತ್ತು ತಾಲೂಕು ಅಧಿಕಾರಿಗಳು ಮಾಡಕ್ಕೆ ಹೊರಟವ್ರೆ. ಏನಪ್ಪ ಅಂದರೆ ಗಣಿಗಾರಿಕೆಯನ್ನು 2016ರಿಂದಲೂ ಸಹ ಈ ಕೊರಟಗೆರೆ ತಾಲೂಕಿನ ಇವತ್ತು ಮಾರಾಟಕ್ಕಿಟ್ಟವ್ರು ಇವತ್ತು ತಾಲೂಕು ಅಧಿಕಾರಿಗಳು. ಏನು ಈ ಬಿಕ್ಕೆಗುಟ್ಟೆ ಇರ್ಬೋದು, ಬುಕ್ಕಾಪಟ್ಟಣ ಇರ್ಬೋದು, ಗೌರಿಕಲ್ ಇರ್ಬೋದು, ಈ ಚನ್ನರಾಯನದುರ್ಗ ಹೋಬಳಿ ಆಯಿತು, ಈಗ ಕೊರಟಗೆರೆ ಕಸಬಕ್ಕೆ ಕಾಲಿಟ್ಟವ್ರೆ ಗಣಿಗಾರಿಕೆಯರು. ಏನಿವತ್ತು ಚೀಲ್ಗಾನಹಳ್ಳಿ ಸರ್ವೆ ನಂಬರ್ 21ಗೆ ಇಲ್ಲಿಗೆ 2018ರಲ್ಲಿ ಯಾರೋ ಒಬ್ಬ ತಹಸೀಲ್ದಾರ್ ಒಂದು ಮಾಡಿರೋದ ತಪ್ಪಿಗೆ ಇವತ್ತು 14ರಲ್ಲಿ ಇವತ್ತಿನ ರೈತರು ಇವತ್ತಲ್ಲಿ ಕಷ್ಟನ ಅನುಭವಿಸಕ್ಕಂಥ ತಂದೊಡ್ಡವ್ರೆ. ಯಾಕಪ್ಪ ಅಂದರೆ ಅವತ್ತು ಯಾರೋ 14 ಜನಕ್ಕೆ ಲೈಸೆನ್ಸ್ ಕೊಡೋದಕ್ಕೆ ಅವತ್ತಿನ ತಹಸೀಲ್ದಾರು ಆರ್ಡ್ರ್ ಮಾಡೋಗವ್ರೆ. ಆದರೆ ಇಲ್ಲಿವರೆಗೂ ಅದನ್ನು ಕ್ಯಾನ್ಸಲ್ ಮಾಡಿಲ್ಲ ನಮ್ಮ ತಾಲೂಕು ಅಧಿಕಾರಿಗಳು. ಯಾಕೆ ಅದನ್ನು ಕಂಟಿನ್ಯೂ ಬರ್ತಾವ್ರೆ, ಡಿಸ್ಕಂಟಿನ್ಯೂ ಮಾಡಿಲ್ಲ. ಈಗ ಶಿರಾ ತಾಲೂಕಿನಲ್ಲಿಗೆ ಇಲ್ಲಿ ಹಾಕ್ಕೊಂಡಿರತಕ್ಕಂಥ ಅರ್ಜಿದಾರರಿಗೆ ಅಲ್ಲಿ ಲೈಸೆನ್ಸ್ ರದ್ದು ಮಾಡವ್ರೆ. ಅಲ್ಲಿ ರದ್ದಾಗಿದ್ದಕ್ಕೆ ಅವರು ಬಂದು ಇವತ್ತು ಇಲ್ಲಿ ಪ್ರಭಾವಗಳು ಬೀರಿ ಈಗ ಏನು ಚಿಲ್ಗಾನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಅವರೇ ಈಗ ಇವರು ಹೊರಟವ್ರೆ ತಾಲೂಕು ಅಧಿಕಾರಿಗಳು. ನಾವು ಬೇಡ ಅಂತ ನಮ್ಮ ರೈತರು ಕೂಗಿದ್ರೆ ಇವರ ತರಾತುರಿಯಲ್ಲಿ ಇವತ್ತು ಸರ್ವೆ ಮಾಡಿ ಅವ್ರಿಗೆ DGPS ಡ್ರೋನ್ ಸರ್ವೆ ಮ್ಯಾನ್ಯಲ್ ಸರ್ವೆ ಮಾಡೋಕೆ ಹೊರಟವ್ರೆ. ನಾವು ಬೇಡ ಅಂತ ನಾವು ವಿರೋಧಿಸ್ತಾ ಇದ್ದೀವಿ. ಅದಕ್ಕೆ ಏನು ನಿನ್ನೆನೂ ಸಹ ಬಂದಿದ್ರು ತಹಸೀಲ್ದಾರರು. ನಾವು ಅವ್ರನ್ನೆಲ್ಲ ಬೇಡ ಸರ್, ನಮಗೆ ಮಾನ್ಯ ಈ ಕ್ಷೇತ್ರದ ಶಾಸಕರು, ಈ ಜಿಲ್ಲೆ ಉಸ್ತುವಾರಿ ಸಚಿವರು, ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ನಮ್ಮ ಕ್ಷೇತ್ರದ ಶಾಸಕರೇ ಇದ್ದಾರೆ, ಪರಮೇಶ್ವರ್ ಸಾಹೇಬರು, ಅವರಾದರೂ ಸಹ ಇವತ್ತು ಅಧಿಕಾರಿಗಳಿಗೆ ಹೇಳ್ಬೋದಾಗಿತ್ತು. ರೈತರು ವಿರೋಧ ಐತೆ, ವಿರೋಧದ ಮಧ್ಯೆ ನೀವು ಅಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ಬೇಡ್ರಿ, ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಸರ್ವೆ ಮಾಡಬೇಡ್ರಿ ಅಂತ ಹೇಳಿ. ಆದರೆ ಯಾಕೋ ಮಾನ್ಯ ಗೃಹ ಮಂತ್ರಿಗಳು ಅವರು ಗಮನ ಹರಿಸ್ತಾ ಇಲ್ಲ. ಈಗ ನಾವು ಕೇಳ್ಕೊಳ್ಳೋದು ಏನಿಷ್ಟೇ, ಇವತ್ತು ಅಲ್ಲಿ ಸಾಯ ಬದಲು ರೈತರು ಧೂಳು ಕುಡ್ದು ಇಲ್ಲೇ ಸತ್ತು ಬಿಡೋಣ ತಾಲೂಕು ಆಫೀಸ್ ಮುಂದೆ ಅಂತ ಅವ್ರು ಏನು ಗಟ್ಟಿ ನಿರ್ಧಾರ ಮಾಡಿ ಇವತ್ತು ಬಂದವ್ರೆ. ಇವತ್ತಿಲ್ಲ 50 ಜನ ಇರ್ಬೋದು, ನಾಳೆ 500 ಜನ ಆಗ್ಬೋದು. ಯಾವುದೋ ಒಂದು ದೇವ್ರ ಕಾರ್ಯದಿಂದ ಇವತ್ತು ಕಡಿಮೆ ಜನ ಅವರೇ ಅಂತ ಭಾವಿಸಬಾರ್ದು ತಾಲೂಕು ಅಧಿಕಾರಿಗಳು. ನಾಳೆ 500 ಜನ ಆಗ್ಬೋದು. ಇದು ಈಗ ಏನು ತಾಲೂಕಿನಾಗ ನೀವು ಗಣಿಗಾರಿಕೆ ನಡೀತಾ ಐತೆ. ಈಗ ಚನ್ನರಾಯನದುರ್ಗ ಹೋಬಳಿ ಸ್ಟಾರ್ಟ್ ಆಗೈತೆ, ಕಸಬಾ ಹೋಬಳಿಯಲ್ಲಿ ನಿಲ್ಲಬೇಕು. ನಿಲ್ಲದಿದ್ದರೆ ಮಾನ್ಯ ಶಾಸಕರೇ, ಗೃಹ ಮಂತ್ರಿಗಳೇ, ಇದು ನಿಮಗೆ ಈ ಕ್ಷೇತ್ರ ಜನ ಮತ ಕೊಟ್ಟವ್ರೆ, ನಿಮಗೆ ಮತ ಕೊಟ್ಟವ್ರೆ, ನಿಮ್ಗೆ ಅಧಿಕಾರ ಕೊಟ್ಟವ್ರೆ. ಈ ಕ್ಷೇತ್ರದ ಜನ ಜಲ ಏನಿವತ್ತು ನೆಲನ ಉಳಿಸ್ತಕ್ಕಂಥ ಕೆಲಸ ನೀವು ತುರ್ತಾಗಿ ಮಾಡಬೇಕಿದು. ಇವತ್ತೇನೋ ರೈತರು ಮನೆ ಮಠ ಬಿಟ್ಟು ಬಂದು ತಾಲೂಕು ಆಫೀಸ್ ಮುಂದೆ ಕುಂತಿರೋದು ಸುಮ್ಮನೆ ಅಲ್ಲ, ಹುಡುಗಾಟಿಗೆ ಬಂದು ಕುಂತಿಲ್ಲ. ಅವರು ತಮ್ಮ ಜೀವನ ಮಠ ಇದೆ, ಎರಡೂ ಕಡೆ ಒಂದು ಚಾಮುಂಡಿ ಟ್ರಸ್ಟು ಅಂತ ಇದೆ, ಎರಡೂ ಕಡೆನೂ ಕ್ರಷರು ಅನುಮತಿ ಕೊಟ್ಟಿದ್ದಾರೆ. ಅಲ್ಲಿ ಅವಲೇ ರೋಡಿನ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ನಾವು ಸ್ಥಗಿತ ಮಾಡೋಕ್ಕೆ ಹೋದ್ರೆ ಎಷ್ಟು ಸರಿ ಬಂದು ಕೇಳಿರೋ ಭಾಗದಾಗೆ ನಮಗೇನು ಬೆಲೆ ಸಿಗ್ತಿಲ್ಲ ಇಲ್ಲಿ ಅಧಿಕಾರಿ ವರ್ಗದಿಂದ. ನಮ್ಗೆ ಈಗಲೇ ಈ ಕೂಡಲೇ ನಮ್ಮ ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವರು ಗಮನ ಹರಿಸಿ
ಇದನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಒಂದು ತೀರ್ಮಾನ ತಗೋಬೇಕು. ಮತ್ತು ಎತ್ತಿನಹೊಳೆ ಭಾಗಕ್ಕೆ ಇವತ್ತು 525 ಕೋಟಿ ಬಿಡುಗಡೆ ಮಾಡ್ಯವ್ರೆ. ಆ ಭಾಗದಲ್ಲೇ ಎತ್ತಿನಹೊಳೆ ಹಾದು ಹೋಗ್ತಾ ಐತೆ. ಹಂಗೆ ಅಷ್ಟಿದ್ರೂ ಇವತ್ತು ಆ ಗಣಿಗಾರಿಕೆ ಅನ್ನೋದು ನಿಲ್ತಾ ಇಲ್ಲ. ಈ ಸರ್ವೆ ನಂಬರಾಗಿ ಮಾಡ್ತೀವಿ, ಇಲ್ಲಿ ಹತ್ರಕ್ಕೆ ಸಿಗ್ತದೆ ಅಂದರೆ ಅವರೇ ಮುಂದಿನ ಸರ್ವೆ ನಂಬರಿಗೆ ಇದನ್ನು ತಾಂಡಿ ಪರ್ಮಿಷನ್ ತಗೊಂಬತ್ತಿದ್ದಾರೆ. ದಿನ ಬೆಳಿಗ್ಗೆ ಹತ್ರ ನಮಗೆ ಅವಲೇ ಶನಿವಾರ ಏನೋ ಡ್ರೋನ್ ಸರ್ವೆ ಐತೆ ಅಂತ ಗಮನಕ್ಕೆ ತಂದಿದ್ದಾರೆ. ನಾವು ಅದಕ್ಕೋಸ್ಕರ ಇವತ್ತು ಅಲ್ಲಿಂದ ಊರಿಂದ ಬಂದಿದ್ದೀವಿ. ರೈತರ ಇದೈತೆ ಅಂದಿದ್ದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೂ ಕ್ರಷರು ಆಗಬಾರ್ದು. ನಮ್ಮ ಗ್ರಾಮದ ಜನ ಹೇಳೋದೇನು ಅಂದರೆ ಸರ್ವೆ ನಂಬರಾಗಿ ಹೆಂಗೆ ಸೇರು ನಿಮ್ಮ ಸರ್ವೆ ನಂಬರ್ ಇಷ್ಟು ಜನ ಪಿತ್ರಾರ್ಜಿತ ಆಸ್ತಿಗೆ ಇವ್ರು ನಮ್ಮೂರಿಗೆ ಮೀಟಿಂಗ್ ಮಾಡೋಕ್ಕೆ ಬಂದಿಲ್ಲ, ನಮ್ಮೂರಾಗೆ ಬಂದು ಕೂಕೊಂಡು ಮಾತಾಡಿಲ್ಲ, ಏನಿಲ್ಲ. ಏಕಾಏಕಿ ಮೇಗಳಿಂದ ಬಂತು. ಮೇಗಳಿಂದ ಅದು ಹೆಂಗೆ ಬರೋಕ್ಕೆ ಸಾಧ್ಯ? ಸರ್ವೆ ನಂಬರ್ಗೆ ಪಿತ್ರಾರ್ಜಿತ ಆಸ್ತಿನ ಇವ್ರು ಏಕದಮ್ ಕೈಗಾರಿಕಾ ಪ್ರದೇಶ ಅಂತ ಕುಂಡ್ರಿಸೋಂಥ ಅಧಿಕಾರ ಇವ್ರಿಗೆ ಯಾರು ಕೊಟ್ಟರು? ಹಂಗಂತಲೇ ಇವತ್ತು ನಮ್ಮೂರು ಗ್ರಾಮದಾಗ ಅಷ್ಟು ಮನೆ ಕೆರೆ ಏನೈತೋ ಎಲ್ಲನೂ ಅವ್ರಿಗೆ ಬರ್ಕೊಟ್ಟು ಬಿಡಲಿ, ನಾವು ಆ ಊರೇ ಬಿಟ್ಟು ಹೊರಟೋತೀವಿ. ಗಣಿಗಾರಿಕೆನೇ ಮಾಡಿಸ್ಕೊಳ್ಳಿ ಇವರು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಲ್ಲಿ ಗಣಿಗಾರಿಕೆ ಆಗೋದು ಬೇಡ ಅಂತ ಕೇಳ್ಕೊತಾ ಇದ್ದೀವಿ.